ಇನ್ನು ನಿನ್ನೆ ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಇದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ನಾಯಕರು ರಿಯಾಕ್ಟ್ ಮಾಡ್ತಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನುವಂಥ ಗಾದೆ ಇದೆ. ಬಿಜೆಪಿ ಪಕ್ಷದ ಮುಖಂಡನ ಹತ್ಯೆ ಮಾಡಿದವರಿಗೆ ಇದೇ ಶಿಕ್ಷೆ. ಬಿಜೆಪಿ ಅಂತಲೆಲ್ಲ ಯಾರೇ ಆಗಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಂದಲೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ನ್ಯಾಯಾಲಯವನ್ನ ಜೊತೆಗೆ ತೀರ್ಪನ್ನು ಗೌರವಿಸ್ತೇವೆ. ಈ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ತಿಂದವರು ನೀರು ಕುಡಿಯಲೇಬೇಕಲ್ಲ. ಯಾರ್ಯಾರು ಹಿಂದುತ್ವವಾದಿಗಳಿರ್ಬೋದು, ಬಿಜೆಪಿ ಕಾರ್ಯಕರ್ತರಿರ್ಬೋದು, ದೇಶಕ್ಕಾಗಿ ಕೆಲಸ ಮಾಡಿದವರು ಇರ್ಬೋದು, ಅವರ ಮೇಲೆ ಅಗೆತನ ಮಾಡಿ ಅವರನ್ನ ಹತ್ತಿಕ್ಕುವ ಕೆಲಸವನ್ನ ಯಾರ್ಯಾರು ಮಾಡಿದಾರೋ ಯಾರೂ ಕೂಡ ನೆಮ್ಮದಿಯಲ್ಲಿಲ್ಲ. ಇನ್ನು ಮುಂದೆಯೂ ಕೂಡ ಇದೇ ಪರಿಸ್ಥಿತಿ. ಯಾಕಂತಂದ್ರೆ ನೀವು ಎಲ್ಲವನ್ನೂ ದುಡ್ಡಿಲ್ದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ದರ್ಪದಿಂದ ಇಂಥವೆಲ್ಲ ಮಾಡಿ ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅನ್ನೋದನ್ನ ಇವತ್ತು ನ್ಯಾಯಾಲಯ ತೋರಿಸ್ಕೊಟ್ಟಿದೆ. ನ್ಯಾಯಾಲಯ ಇವತ್ತು ನಾವು ಗೌರವಿಸಬೇಕಾಗಿದೆ. ಯಾಕಂತಂದ್ರೆ ನಾವು ಯಾವಾಗಲೂ ನ್ಯಾಯಾಲಯವನ್ನ ಗೌರವಿಸ್ತೇವೆ, ನ್ಯಾಯವನ್ನು ಗೌರವಿಸ್ತೇವೆ. ಇವತ್ತು ಅವ್ರಿಗಾಗಿರ್ತಕ್ಕಂಥ ಇದೇನು ತೀರ್ಪು ಬಂದಿದೆ ಇದನ್ನು ನಾವು ಸ್ವಾಗತಿಸಲೇಬೇಕು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಷ್ಟೇ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕಲ್ಲ. ಸೊ ಇವತ್ತು ಯಾರ್ಯಾರು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿನ್ನೆ ಏನೊಂದು ತೀರ್ಪು ಬಂತು. ಬಿಜೆಪಿಯ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಕುರಿತಾಗಿ ಮಾತನಾಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಬಿಜೆಪಿ ಪಕ್ಷದ ಮುಖಂಡನನ್ನ ಹತ್ಯೆ ಮಾಡಿದವರಿಗೆ ಇದೇ ಶಿಕ್ಷೆ. ಯಾರಿಂದಲೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ನ್ಯಾಯಾಲಯವನ್ನ ಜೊತೆಗೆ ನ್ಯಾಯಾಲಯ ಕೊಡುವಂತಹ ತೀರ್ಪನ್ನು ಗೌರವಿಸ್ತೇವೆ. ಅವರಿಗೆ ಶಿಕ್ಷೆ ಆಗಬೇಕಾಗಿತ್ತು, ಆಗಿದೆ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.